ಓಕೆ ಮೇಡಮ್, ಈಗ ಅದೇ ನಿಮ್ಮ ಹತ್ರ ಕ್ಲಿನಿಕ್ಕಿಗೆ ಬರ್ತಾರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂದರೆ ನಂಬುವಂಥವ್ರು, ದೇವರನ್ನ ನಂಬುವಂಥವ್ರು ಅವ್ರ ಹತ್ರ ಹೋಗ್ತಾರೆ, ಇಲ್ಲ ನಾನು ಸೈನ್ಸ್ ನಂಬ್ತೀನಿ ಅನ್ನುವಂಥವ್ರು ನಿಮ್ಮ ಹತ್ರ ಬರ್ತಾರೆ. ಹೇಗೆ ಈ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನೀವು ನಿಮ್ಮ ಕ್ಲಿನಿಕಲ್ಲಿ? ಖಂಡಿತ ಎಷ್ಟೋ ಜನ ನನ್ನ ಹತ್ರ ಬರೋರು ಶಾಸ್ತ್ರನೂ ಕೇಳ್ತಿರ್ತಾರೆ, ದೇವ್ರ ಹತ್ರನೂ ಹೋಗಿರ್ತಾರೆ. ಎಲ್ಲದನ್ನು ನಂಬಿ ಅಂತಲೇ ನಾನು ಹೇಳೋದು. ಯಾಕೆಂದರೆ ಎಲ್ಲದರಲ್ಲೂ ನಮ್ಮ ದೇಶದಲ್ಲಿ ಹುಲ್ಲಿನಲ್ಲಿ ಕೂಡ ಪವರ್ ಇದೆ, ಒಂದು ಹುಲ್ಕಡ್ಡಿಯಿಂದನೂ ಪವರ್ ಇದೆ. ಸೊ ನಮ್ಮ ದೇಶ ಒಂದು ಬಹಳ ಒಂದು ಸುಸಂಸ್ಕೃತ ದೇಶ ಅಂತ ಹೇಳ್ಬೋದು. ಇಷ್ಟು ಕಾಲದಿಂದ ನಮ್ಮ ದೇಶದಲ್ಲಿ ಏನೆಲ್ಲ ಶೋಷಣೆಗಳಾಗಿದ್ರೂ ಕೂಡ ನಮ್ಮ ದೇಶದಲ್ಲಿ ಇವೆಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ಉಳ್ಕೊಂಡಿರೋದ್ರಿಂದ ಯಾವುದು ಒಂದು ರೀತಿಯಿಂದ ಅಂದರೆ ನಮ್ಮ ಋಷಿ ಮುನಿಗಳು, ನಮ್ಮ ಈ ಅಸ್ಟ್ರಾಲಜರ್ಸ್ ಇವರೇ ಉಳಿಸ್ಕೊಂಬಂದಿರೋದು. ಇವರಿಂದಾನೇ ಇನ್ನೂ ಒಳ್ಳೆಯದು ಮಳೆ ಬೆಳೆ ಎಲ್ಲ ನಡೀತಿದೆ ಅಂದರೆ ಖಂಡಿತ ಇವರೆಲ್ಲರೂ ಅದಕ್ಕೆ ಕಾರಣ. ಇವರೆಲ್ಲ ಹೇಳ್ತಾ ಇರೋದು ಯಾವುದೂ ಸುಮ್ಮನೆ ಒಂದು ಗಾಳಿ ಮಾತು ಥರ ಅಲ್ಲ. ಇವೆಲ್ಲ ಅಥೆಂಟಿಸೈಸ್ ಮಾಡಿಕೊಂಡು ಅವ್ರ ಅನುಭವ ಪಡ್ಕೊಂಡು ಅದಾದಮೇಲೆ ಅವರು ಬೇರೆಯವ್ರಿಗೆ ಹೇಳ್ತಾರೆ. ಇವಾಗಂತೂ ಹೊಸದಾಗಿ ನೀವು ನಮ್ಮ ಒಂದು ಇದರಲ್ಲಿ ನೋಡಬೇಕು ಅಂದರೆ ಆಕಾಶಿಕ್ ರೆಕಾರ್ಡ್ಸ್ ಅಂತ ತೆಗಿತಾರೆ, ಆಮೇಲೆ ಇನ್ನೊಂದೇನೋ ಮಾಡ್ತಾರೆ. ಇದನ್ನು ಸೈಂಟಿಫಿಕ್ಕಾಗಿ ಅವರು ದೇ ಆರ್ ಡೂಯಿಂಗ್ ದಿಸ್. ಇದು ನಮ್ಮ ಹಿಂದಿನ ಜನ ಅದನ್ನು ಆಕಾಶಿಕ್ ರೆಕಾರ್ಡ್ಸ್ ಅಂತ ಸ್ಟೈಲಾಗಿ ಹೇಳ್ತಿರ್ಲಿಲ್ಲ. ಇನ್ನು ಇದು ನಮ್ಮ ಒಂದು ಚರಿತ್ರೆಯನ್ನು ನಾವು ತೆಗಿತೀವಿ, ನಿಮ್ಮ ಒಂದು ಹಾರ್ಸ್ಕೋಪನ್ನು ತೆಗಿತೀವಿ, ಆ ಥರ ಹೇಳ್ತಿದ್ರು. ಸೊ ಯಾವುದೇ ಆಗಲಿ, ನೀವೇನೇ ತೆಗೀರಿ, ಏನೇ ಮಾಡಿ, ಎಲ್ಲದರಲ್ಲೂ ಒಂದು ಮೂಲ ಇದೆ, ಒಂದು ವಿಚಾರ ಇದೆ. ಆ್ಯಂಡ್ ಅದನ್ನು ನಾವು ಖಂಡಿಸಬಾರ್ದು. ನನಗೆ ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟನ್ನು ನಾನು ಯಾವತ್ತೂ ಖಂಡಿಸಲ್ಲ. ಇನ್ನೊಂದು ಅಫ್ಕೋರ್ಸ್ ಇವೆಲ್ಲ ಇರೋದ್ರಿಂದಾನೇ ಎಷ್ಟೋ ಜನಕ್ಕೆ ಎಷ್ಟೋ ಥರ ಒಂದು ರಿಲೀಫ್ ಸಿಕ್ಕಿರುತ್ತೆ. ಇವಾಗ ನನ್ನ ಒಂದು ಪೇಷಂಟ್ ಬಂದಿರ್ತಾರೆ, ಅಫ್ಕೋರ್ಸ್ ತುಂಬ ಗೊಂದಲದಲ್ಲಿರ್ತಾರೆ. ಅವ್ರು ಸೈಂಟಿಫಿಕ್ ಪರ್ಸನ್ ಮಾತ್ರ, ಅವ್ರು ಇದನ್ನು ಯಾವುದನ್ನು ನಂಬಲ್ಲ, ಬಟ್ ಹೋಗಿದ್ದಾರೆ, ಏನೋ ಒಂಚೂರು ರಿಲೀಫ್ ಆಗಿದೆ. ಸೊ ಅವ್ರು ಹೇಳ್ತಾರೆ ಅಲ್ಲೂ ನನಗೆ ರಿಲೀಫ್ ಸಿಕ್ತು, ಬಟ್ ಆದರೆ ನಾನು ನಿಮ್ಮನ್ನು ನಂಬಂದಿದ್ದೀನಿ ಅಂತ. ಖಂಡಿತ ನಾನು ಅದನ್ನು ಖಂಡಿಸಬಾರ್ದು, ಬಟ್ ನಾನು ನನ್ನ ರಿಲೀಫ್ ಕೊಡಬೇಕು. ಯಾಕೆಂದರೆ ನನ್ನನ್ನು ನಂಬ್ಕೊಂಡು ಬಂದಿದ್ದಾರೆ ಈಗ. ಸೊ ನಾನು ಅದನ್ನು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ, ಇಲ್ಲ ಅದನ್ನು ನೀವು ನಂಬೇಡಿ ಬಿಕಾಸ್ ನೀವು ಸೈನ್ಸ್ ಮಾತ್ರ ನಂಬ್ತೀರಾ ಅಂತ ಹೇಳೋಂಗಿಲ್ಲ. ನಾನೇನು ಹೇಳಬೇಕು, ಎಸ್ ದಟ್ ಈಸ್ ವೆರಿ ಪವರ್ಫುಲ್. ಅಲಾಂಗ್ ವಿತ್ ದಟ್ ಇದನ್ನು ನೀವು ತಗೊಳ್ಳಿ, ಆವಾಗ ನಿಮಗೆ ಇನ್ನೂ ಒಂದು ಸ್ವಲ್ಪ ಅನುಕೂಲ ಆಗ್ಬೋದು. ಸೊ ದಿಸ್ ಇಸ್ ಹೌ ವಿ ಟೇಕ್ ಇಟ್. ಇನ್ನು ಸುರೇಶ್ ಸರ್, ಈಗ ನಾನು ಸರ್ ಕೇಳಿದ ಅಂದರೆ ಭಾನುಪ್ರಕಾಶ್ ಅವ್ರಿಗೆ ಕೇಳಿದಂಥ ಪ್ರಶ್ನೆ ನಿಮಗೆ ಕೇಳ್ತೀನಿ. ಈಗ ದೇವಸ್ಥಾನಗಳಿಗೆ ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆ್ಯಂಡ್ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ದೇವರನ್ನ ಮೈ ಮೇಲೆ ತರಿಸ್ಕೊಳ್ಳುವಂಥದ್ದು ಅಂತಹ ಪ್ರಸಂಗಗಳನ್ನು ಕೇಳಿದ್ದೀವಿ ನಾವು. ಅವ್ರು ಹೇಳಿರೋದು ದೇವರು ಮೈ ಮೇಲೆ ಬರೋದಲ್ಲ, ಆವೇಶ ಅಂತ. ವಾಟ್ ಎವರ್ ಇಟ್ ಈಸ್. ಈಗ ಊರುಗಳಲ್ಲಿ ಒಂದು ಊರು ಹಬ್ಬ ಅಂತ ಮಾಡ್ತಾರೆ. ಎಕ್ಸಾಂಪಲ್ ಚಿಕ್ಕಮಗಳೂರಿನಲ್ಲಿ ನಾನು ನೋಡಿದ್ದೀನಿ, ನೆಲ್ಲೂರು ಅನ್ನೋ ಗ್ರಾಮದಲ್ಲಿ ವರ್ಷದಲ್ಲಿ ಒಂದ್ಸಲ ನಡೆಯುವಂಥ ಹಬ್ಬ. ಅದು ಮೈ ಮೇಲೆ ಬಂದಾಗ ಅವ್ರು ಕರೆದು ಕೆಲವೊಬ್ಬರನ್ನ ಮಾತಾಡಿಸ್ತಾರೆ, ಗೊತ್ತಿಲ್ಲದಲ್ಲೇ ಇರುವಂಥವ್ರನ್ನೂ ಮಾತಾಡಿಸ್ತಾರೆ. ಆ್ಯಂಡ್ ಏನಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದು ಕೆಟ್ಟದ್ದು ಯಾರಿಗೂ ಹೇಳಿಲ್ಲ, ಒಳ್ಳೆ ರೀತಿಯಲ್ಲೇ ಇಂಥದ್ದು ಮಾಡಬೇಡ, ನೀನು ಇದನ್ನು ಮಾಡ್ಕೊಂಡು ಹೋಗು ಅಂತ. ಸೊ ಒಳ್ಳೇದನ್ನ ಹೇಳ್ಬೇಕಾದ್ರೆ ನಾವು ಯಾಕೆ ರಿಸೀವ್ ಮಾಡ್ಕೋಬಾರ್ದು ಅದ್ರಲ್ಲಿ? ಬಟ್ ಕೆಲವೊಬ್ರು ಅದನ್ನು ಅಪೋಸ್ ಮಾಡುವಂಥವ್ರು ಇರ್ತಾರೆ. ಸೊ ಈಗ ಈ ವರ್ಷದ ಹಬ್ಬ, ಆ ಟೈಮ್ನಲ್ಲಿ ಒಂದು ಮೈ ಮೇಲೆ ಬರುವಂಥದ್ದು ಆವಾಹನೆ, ಇದ್ರ ಬಗ್ಗೆ ವಾಗ್ದಾನ ಅಂತಾನೆ. ಓಕೆ, ಏನಂತೀರಿ ಇದಕ್ಕೆಲ್ಲ? ಇದಕ್ಕೆ ವಾಗ್ದಾನ ಅನ್ನೋದು ಸತ್ಯ ಇರ್ತದೆ. ಭಗವಂತನ ಹತ್ರ ನಾವು ವಾಗ್ದಾನ ಕೇಳ್ತೀವಿ. ಈಗ ಒಂದು ಮದುವೆ ಮಾಡ್ಕೋಬೇಕು, ಈ ಮದುವೆ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವ, ಮದುವೆ ಮಕ್ಕಳು ಇಷ್ಟಪಟ್ಟಿದ್ದಾರೆ, ಮದುವೆ ಮಾಡ್ಕೋಬೋದಾ ಅಂತ ಅಮ್ಮನವ್ರ ಹತ್ರ ಹೋಗಿ ದೇವ್ರ ಹತ್ರ ವಾಗ್ದಾನ ಕೇಳ್ತಾರೆ. ಅವರು ದೇವ್ರು ವಾಗ್ದಾನ ಮಾಡುತ್ತೆ, ನಾನು ಇದ್ದೀನಿ ನೀನು ಮಾಡ್ಕೋ ಅಂತಂದಾಗ ಅವ್ರು ಮುಂದುವರಿತಾರೆ ಅಂತ. ಅದಕ್ಕೆ ವಾಗ್ದಾನ ಅಂತ ಕರೀತಾರೆ. ಆ ವಾಗ್ದಾನ ಅಂತಂದ್ರಾಗ ಈಗ ನನಗೂ ವಾಗ್ದಾನ ಮಾಡಬೇಕು ಅಂತಂದ್ರೆ ಅದು ಅವ್ರ ಅನುಭವಕ್ಕೆ ಬಂದ್ರೆ ಮಾತ್ರ ಗೊತ್ತಾ, ಇದೆಲ್ಲ ಅನುಭವಕ್ಕೆ ಬಂದ್ರೆ ಮಾತ್ರ. ಈಗ ನಮಗೆ ಅನುಭವ ಅಂತಂದ್ರೆ ಒಂದ್ಸರಿ ಒಂದು ಅಮ್ಮನವ್ರದ್ದು ದೊಡ್ಡಮ್ಮ ದೇವ್ರು ಇರಬೇಕು, ಅಮ್ಮನವ್ರದ್ದು ಒಂದು ಕರಗ ತಗೋಬೇಕಿತ್ತು. ಅವ್ರು ಕರಗದವ್ರು ಬಂದಿರಲಿಲ್ಲ. ಸೊ ನಾನು ಅವರಲ್ಲಿದ್ದೆ, ನನಗೆ ಬೆಳಗ್ಗೆ 4 ಗಂಟೆಗೆ ಹೇಳಿಸಿದ್ರು, ಅವ್ರು ಬರೋದು ಲೇಟ್ ಆಗೋಗಿದೆ, ನೀವೇ ಕರಗ ತೆಗಿತೀರಾ ಅಂತ. ನಾನು ಹೇಳಿದ ಕರಗ ಯಾವತ್ತೂ ನಾನು ತೆಗೆದಿಲ್ಲ ಫಸ್ಟ್ ಟೈಮ್ ಅಂತ. ಇಲ್ಲ, ನಾನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಹೇಗಿದ್ರು ನೀವು ದೇವರ ಆರಾಧನೆಯಲ್ಲಿದ್ದೀರಿ, ನೀವು ಮಾಡಿ ಅಂತಂದರು. ನನಗೆ ಕರಗವನ್ನು ಕೊಟ್ಟರು, ಅಮ್ಮನವ್ರ ಕರಗವನ್ನು ನನಗೆ ಬೆಳಗ್ಗೆ 4 ಗಂಟೆಗೆ ತಲೆ ಇಟ್ಟರು. ಅದು ನಮ್ಗೆ ಹೆಂಗೆ ಅನುಭವಕ್ಕೆ ಬರುತ್ತೆ ಅಂದರೆ, ಅದು ನಮ್ಮ ಮಾನಸಿಕವಾಗಿ ನಾವು ತಯಾರಾಗಿದ್ವು ಅಥವಾ ಇನ್ನೊಂದು ಗೊತ್ತಿಲ್ಲ, ಅದನ್ನು ನಮ್ಮ ತಲೆ ಮೇಲೆ ಇಡ್ತಾ ಇದ್ದಂಗೆ ಹೆಂಗಾಗುತ್ತೆ ಅಂದರೆ, ನಾನು ಗಾಳಿಲಿ ತೇಲೋ ಅನುಭವ ಆಗ್ಬಿಡುತ್ತೆ. ನಾನೆಲ್ಲ ಒಂದು ಗಾಳಿಲಿದ್ದೀನಿ ಅಂತ, ವೈಬ್ರೇಷನ್ ಗಾಳಿಲಿದೆ ಅಂದರೆ
ಅದು ಹೇಗೆ ಹೋಗ್ತಾ ಇದೆ ಅಂದ್ರೆ ಅದು ಕರ್ಕೊಂಡು ನನಗೆ ಗೊತ್ತಿಲ್ಲದಿರೋ ಜಾಗಕ್ಕೆ ಅದು ಕರ್ಕೊಂಡು ಹೋಗ್ತಾ ಇರ್ತದೆ. ಓಕೆ ಅದು ಎಲ್ಲಿ ಇಡಬೇಕು ಅಂತ ಇರುತ್ತೋ ಅವ್ರು ಬಿಟ್ಬಿಡ್ತಾರೆ ನಮ್ಮ ಹಿಂದ್ಗಡೆ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ. ನಮಗೆ ಆ ಜಾಗ ಹೊಸ ಪರಿಚಯ, ಅದೇನ್ ಮಾಡುತ್ತೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಕರ್ಕೊಂಡೋಗಿ ಯಾವ್ದಾದ್ರು ಒಂದು ಬಿಳಿ ಹಾಕದ ಗಿಡನು ಅದು ಬೇವಿನ ಮರನು ಎಲ್ಲಿರುತ್ತೋ ಅದಕ್ಕೆ ಇಷ್ಟ ಬಂದ ಜಾಗದಲ್ಲಿ ಅದು ಹೋಗಿ ನಿಂತ್ಕೊಳ್ಳುತ್ತೆ. ಆ ನಿಂತ್ಕೊಂಡಾಗ ಏನಾಗುತ್ತೆ, ನಮಗೆ ಯಾವಾಗ ಅದನ್ನ ಮೇಲೆ ತೆಗಿತಾರೋ ಅವಾಗ ನಮ್ಮ ಬಾಡಿ ವೇಟ್ ಅಂತ ಗೊತ್ತಾಗುತ್ತೆ ವಿನಃ. ಈಗ ನೋಡಿ ಒಂದು ಮರ ಇರುತ್ತೆ, ಬಾಳೆ ಗಿಡ ಇರುತ್ತೆ, ಹಿಂಗ್ ಕತ್ತರಿಸಿದ್ರೆ ಟಕ್ಕಂತ ಕೆಳಗಡೆ ಬೀಳುತ್ತಲ್ವಾ, ಅದೇ ತರ ಅದನ್ನ ತೆಗೆದು ಕೂಡಲೇ ನಾವು ಕೆಳಗಡೆ ಕುಸ್ತು ಬೀಳ್ತೀವಿ. ಹೌದು, ಹಳ್ಳಿಗಳ ಕಡೆ ನಾವು ಈಗಲೂ ಎಷ್ಟೋ ಕಡೆ ಸಂಪ್ರದಾಯ ನೋಡಿ. ಹೌದು, ಅದು ನನಗೆ ಅದು ಅನುಭವ ಆಯ್ತಾ. ಅವ್ರು ತೆಗೆದು ಕೂಡಲೇ ನಾವು ಹಾಗೆ ಕುಸ್ತು ಬಿದ್ದುಬಿಟ್ಟು ಕೆಳಗಡೆ. ಅಂದ್ರೆ ಯಾವುದೋ ಒಂದು ಎನರ್ಜಿ ಇರುತ್ತೆ, ಅದನ್ನ ಕಟ್ಟಾದ ಕೂಡಲೇ ಕೆಳಗಡೆ ಬೀಳ್ತಾರ, ಅದು ಬೀಳುತ್ತದು. ಸೊ ಇದು ಒಂದು ನಿಜವ, ಅದು ಅನುಭವ ಅದು. ಆದರೆ ದೇವರು ಬಂದಾಗ ಒಳ್ಳೇದನ್ನು ಹೇಳುತ್ತೆ, ಅದನ್ನ ಕೆಟ್ಟದ್ದು ಹೇಳುತ್ತೆ. ಅದು ಊರಲ್ಲಿ ಆಗ್ತಕ್ಕಂತಹ, ಈಗ ನೀವು ಕೆಲವು ಸಿನಿಮಾಗಳು ತೋರಿಸಿದ್ದಾರೆ, ಅದನ್ನ ಮುಂದೆ ಆಗ್ತಕ್ಕಂಥ ಊರಲ್ಲಿ ಆಗ್ತಕ್ಕಂಥ ಭವಿಷ್ಯ ನುಡಿಯೋದು, ಭವಿಷ್ಯ ಅದು ಹೇಳ್ತಾ ಹೋಗ್ತದೆ. ಅದು ಯಾವುದೋ ಒಂದು ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ಏನಂತಂದ್ರೆ ನೋಡಿ, ಈ ಊರಲ್ಲಿ ಒಂದು ಕುರಿ ತಪ್ಸ್ಕೊಬಿಡುತ್ತೆ, ಬಲಿ ಕುರಿ ತಪ್ಸ್ಕೊಳತ್ತೆ, ಅರಕೆ ಕುರಿ ತಪ್ಸ್ಕೊಳತ್ತೆ. ಆ ಕುರಿ ಇಲ್ಲಿದ್ರೆ ಅದು ಕುರಿಯಾಗಿ ಸಿಗುತ್ತೆ ನಿಮಗೆ, ಇಲ್ಲದೆ ಹೋದ್ರೆ ಅದು ಮಾರಿ ಆಗ್ಬರುತ್ತೆ, ಬಲಿಯಾಗಿ ಬರುತ್ತೆ ಅಂತ ಹೇಳ್ತಿದೆ. ಅಂದ್ರೆ ಆ ದೇವರ ವಾಗ್ದಾನ ಏನ್ ಹೇಳುತ್ತೆ, ಮುಂದೆ ಆಗ್ತಕ್ಕಂಥ ಸೂಚನೆಯನ್ನು ಕೊಡ್ತಾ ಹೋಗ್ತದೆ.